ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು, ಮಕ್ಕಳು ಮತ್ತು ಅತ್ತಿಗೆನೂ ಬಂದಿದ್ರು ನಮ್ಮ ಜೊತೆಯಲ್ಲಿ. ಭಟ್ಕಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು, ಸೌಡಿಗೆದ್ದೆ ದೇವಸ್ಥಾನಕ್ಕೆ. ನೋಡ್ಕೊಂಬರೋಣ ಹೇಗಿದೆ ದೇವಸ್ಥಾನ ಅಂತ. ನಾನು ತುಂಬ ಸಲ ಹೋಗಿದ್ದೆ ಈ ದೇವಸ್ಥಾನಕ್ಕೆ. ಇವತ್ತು ಸ್ವಲ್ಪ ಉಡಿ ಕೊಡೋದಿತ್ತು, ಉತ್ಸವ ಇತ್ತು ದೇವಸ್ಥಾನದಲ್ಲಿ, ಹಾಗಾಗಿ ಹೋಗ್ತಾ ಇದ್ದೀವಿ. ಇದು ನೋಡಿ ಹೊನ್ನಾವರ ಬ್ರಿಡ್ಜು, ಎಷ್ಟು ದೊಡ್ಡದಾಗಿದೆ ನೋಡಿ ಹೊನ್ನಾವರ ಬ್ರಿಡ್ಜು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಂತೂ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಮುಟ್ಟಾಯಿತು. ಇಲ್ಲಿ ಅನಕಾಯಿ ಎಲ್ಲ ಮಾಡಿಸಿದ್ವಿ, ಉಡಿ ಕೊಡೋದಿತ್ತು, ಉಡಿ ಕೊಟ್ಟು ಎಲ್ಲ ಆದ ನಂತರ ಹೊರಗಡೆ ಬಂದ್ವಿ. ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡೆ ನಾನು, ಯಾಕಂದರೆ ತುಂಬಾ ಜನಸಂಖ್ಯೆ ಜಾಸ್ತಿನೇ ಇತ್ತು, ಸಿಕ್ಕಾಪಟ್ಟೆ ಜನ ಬಂದಿದ್ದರು, ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಆದರೆ ಸ್ವಲ್ಪ ಗ್ಯಾಪಲ್ಲಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು ಇಲ್ಲಿ. ನಾವು ಬರೋಷ್ಟರಲ್ಲಿ 12 ಗಂಟೆ ಆಗೋಗಿತ್ತು ದೇವಸ್ಥಾನಕ್ಕೆ. ನಾವಂದರೆ ಮನೆಯಿಂದ ನಾವು ಮನೆ ಹತ್ರ ಬಸ್ ಹತ್ತಬೇಕಾದ್ರೆ 7:30 ಆಗಿತ್ತು. ಇಲ್ಲಿ ಬಂದು ಮುಟ್ಟಿದ್ದು 12 ಗಂಟೆ ಆಗೋಗಿತ್ತು. ಇಲ್ಲಿ ಕೆಲವೊಬ್ರು ಹೇಳಿಕೆ ಮಾಡ್ಕೊಂಡಿದ್ರು, ತುಂಬಾ ಅಂದರೆ ತುಂಬ ಜನ ಬಂದು ಇಲ್ಲಿ ಹೇಳಿಕೆ ಎಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ತೊಟ್ಲೆಲ್ಲ ಹಾಕ್ಕೊಳ್ತೀನಿ, ಈ ದೇವಸ್ಥಾನದಲ್ಲೇ ತೊಟ್ಲೆಲ್ಲ ಹಾಕ್ಕೊಳ್ತೀನಿ ಮಗುಗೆ ಅಂತ ಹೇಳಿಕೆ ಮಾಡ್ಕೊಂಡಿದ್ರಿರ್ಬೇಕು. ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲೇ ಮಗುನ ತಂದುಬಿಟ್ಟು ಅವರೆಲ್ಲ ಉಡಿ ತುಂಬಿ ಎಲ್ಲ ಮಾಡಿ ಆದ ನಂತರ ಅಲ್ಲಿ ದೇವಸ್ಥಾನದಲ್ಲೇ ತೊಟ್ಲಲ್ಲಿ ಹಾಕಿದ್ರು ಮಗುಗೆ. ನಮಗೆಲ್ಲ ಸ್ವೀಟ್ ಕೊಟ್ಟಿದ್ರು ಅವರು. ಇದು ದೇವಸ್ಥಾನ ಸುತ್ತಮುತ್ತ ಇಲ್ಲಿ ಬಾವಿ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಜಾತ್ರೆನೂ ನಡೆಯುತ್ತೆ 23ನೇ ತಾರೀಕಿಂದ, ಜನವರಿ 23ನೇ ತಾರೀಕಿಂದ ಇಲ್ಲಿ ಜಾತ್ರೆ ನಡೆಯುತ್ತೆ 9 ದಿನ. ಪ್ರತಿ ವರ್ಷವೂ 23ನೇ ತಾರೀಕಿಗೆ ಜಾತ್ರೆ ನಡೆಯುತ್ತೆ ಇಲ್ಲಿ. ಶುಕ್ರವಾರ ಆಗಿದ್ದರಿಂದ ಇಲ್ಲಿ ತುಂಬಾ ಜನಸಂಖ್ಯೆ ಇತ್ತು. ಶುಕ್ರವಾರ ಮಂಗಳವಾರ ಅಂದರೆ ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ, ಅವನ ಅತ್ತೆ ಮೊಬೈಲಿಂದ ವಿಡಿಯೋ ಮಾಡ್ತಿದ್ದಾನೆ. ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದು ಇಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ರು. ನಾವು ಸ್ವಲ್ಪ ಇಲ್ಲಿ ಕೂತ್ಕೊಂಡ್ವಿ ಹೊರಗಡೆ ಬಂದುಬಿಟ್ಟು. ಇಲ್ಲಿ ತೊಟ್ಲಲ್ಲೆಲ್ಲ ಹಾಕ್ತಾಯಿದ್ರು. ಇಲ್ಲಿ ಸ್ವೀಟ್ ಅಂಗಡಿ ಇದೆ ನೋಡಿ. ಮತ್ತು ಈಗ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಮತ್ತೆ ಹೋಗಿ ಒಳಗೆ ದೇವ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಬಂದೆ ನಾನು. ವಿಡಿಯೋ ಮಾಡ್ಕೊಂಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ತುಂಬ ದೂರ ಏನಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು, ಅಷ್ಟೇ ಸಮೀಪ ಇದೆ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಈಗ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಚಲೋ ಇತ್ತು ನನಗೆ, ಸ್ವಲ್ಪ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಈ ರೀತಿ ಒಂದು ವಿಡಿಯೋನ ಮಾಡ್ಕೊಂಡೆ ನಾನು. ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಊಟಕ್ಕೆ ಹೋದ್ವಿ. ಹೊರಗಡೆ ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದಲ್ಲಿ ಊಟ ಎಲ್ಲ ಇತ್ತು, ಪೂಜೆ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಅಲ್ಲಿ ರಂಗೋಲಿ ಎಲ್ಲ ಹಾಕಿದ್ರು ನೋಡಿ. ನನಗೆ ಇಲ್ಲಿ ಕಡಲಿರೋದು ಗೊತ್ತೇ ಇರಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಇದೇ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಇದೂ ದೇವಿ ದೇವಸ್ಥಾನ, ಮತ್ತು ಬೇರೆ ಯಾವುದೋ ದೇವಸ್ಥಾನ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಬಂದುಬಿಟ್ಟು ದೇವ್ರ ಕೈ ಮುಗಿದು ಪ್ರಸಾದ ತೀರ್ಥನೆಲ್ಲ ತಗೊಂಡ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗಿದ್ವಿ ನಾವು. 20 ರೂಪಾಯಿ. 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 20
ನೋಡಿ ನೋಡ್ಕೊಂಬರೋಣ ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ದೇವಸ್ಥಾನನ. ಹೂವಿನ ಅಲಂಕಾರ ಅದೆಲ್ಲ ಮಾಡಿದ್ರು ದೇವಸ್ಥಾನಕ್ಕೆ. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ. ನಾವೀಗ ಇಲ್ಲಿ ಲೈನಲ್ಲಿ ನಿಂತಿದ್ದಾರೆ, ನಾವೀಗ ಇಲ್ಲಿಂದಾನೇ ಹೋಗ್ಬೇಕು ನೋಡಿ. ದೇವರ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವಿನಿಂದನೇ ರಂಗೋಲಿನ ಬಿಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ತೀರ್ಥ ಕೊಡ್ತಿದ್ದಾರೆ ಭಟ್ರು, ಪ್ರಸಾದ ತೀರ್ಥ ಎಲ್ಲ ಕೊಡ್ತಿದ್ದಾರೆ ನೋಡಿ. ಹೂವಿನ ಅಲಂಕಾರ ಎಷ್ಟೆಲ್ಲ ಹೂ ಹಾಕಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇದೆಲ್ಲ ಹೂವಿನಿಂದನೇ ಬಿಡಿಸಿರುವಂಥ ರಂಗೋಲಿ ಇದು. ತುಂಬ ಚೆನ್ನಾಗಿ ಇದು ಗಣೇಶನ ಬಿಡಿಸಿದ್ದಾರೆ. ಅಲ್ಲಿ ಮುಂದೆನು ಹೋಮ ಎಲ್ಲ ಹಾಕಿದ್ದಾರೆ ನೋಡಿ. ಇದು ನಾಗದೇವತೆ ದೇವಸ್ಥಾನ ಇರಬಹುದು ಪಕ್ಕದಲ್ಲಿರೋದು. ಸೈಡಿಗಿರೋದು ಚೌಡಿ ದೇವಸ್ಥಾನ ಅಂತ. ಇಲ್ಲಿ ಹೋಮ ಎಲ್ಲ ಹಾಕಿದ್ದಾರೆ. ಇಲ್ಲಿನೂ ಅಷ್ಟೇ ತುಂಬ ಜನಸಂಖ್ಯೆ ಇತ್ತು. ಇಲ್ಲಿ ನೋಡಿ ಪ್ರಸಾದನ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಪ್ರಸಾದ ತೀರ್ಥ ಎಲ್ಲನೂ ಕೊಡ್ತಾ ಇದ್ದಾರೆ. ನೋಡಿ ದೇವಸ್ಥಾನಕ್ಕೆ ಸುತ್ತಲೂ ಈ ಥರ ರಂಗೋಲಿನ ಹಾಕಿಟ್ಟಿದ್ದಾರೆ. ನಾನು ಆ ಕಡೆ ಎಲ್ಲ ಹೋಗಲಿಲ್ಲ, ಮುಂದ್ಗಡೆ ಎದುರುಗಡೆಯಿಂದ ಅಷ್ಟೇ ವಿಡಿಯೋನ ಮಾಡಿದ್ದೀನಿ, ಹಿಂದ್ಗಡೆ ಎಲ್ಲ ಹೋಗಲಿಲ್ಲ. ಇಲ್ಲಿ ಪಕ್ಕದಲ್ಲಿ ಕಾಣ್ತಿರೋದು ಈ ಸೈಡಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅಲ್ಲಿ ಅಡುಗೆ ಮಾಡಿ ಊಟಕ್ಕೆಲ್ಲ ಬಡಿಸ್ತಾ ಇದ್ರು. ಇದೆ ಇಲ್ಲಿ ಹಣ್ಣುಕಾಯಿ ಎಲ್ಲ ಇಟ್ಟಿದ್ದಾರೆ ನೋಡಿ. ಬಾಳೆಹಣ್ಣೆಲ್ಲ ಕೊಟ್ಟರು ಪ್ರಸಾದ ಅಂತ. ಹಾಗೆಯೇ ಊಟಕ್ಕೆ ಬಂದು ನಿಂತ್ಕೊಂಡ್ವಿ ಲೈನಲ್ಲಿ. ಊಟ ನಾನು ಹೋಗಲಿಲ್ಲ ಲೈನಲ್ಲಿ. ನಾನು ಬ್ಯಾಗು ಎಲ್ಲ ಇಟ್ಕೊಂಡು ಸೈಡಿಗೆ ಇದ್ದೆ. ನಮ್ಮ ಮನೆಯವರೆಲ್ಲ ಹೋಗಿದ್ರು. ಆಮೇಲೆ ನನ್ನ ಮಗ ಊಟ ಎಲ್ಲ ಆದ ನಂತರ ಬೀಚಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ. ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಡು ಅಲ್ಲಿ ಬೀಚ್ ಹತ್ರ ಹೋಗಿದ್ರು. ಇದು ಬೀಚ್ ಎಲ್ಲ ಇರೋದು ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ತುಂಬ ಚೆನ್ನಾಗಿದೆ ಇಲ್ಲಿ ಬೀಚ್ ಎಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ ಊಟಕ್ಕೆ. ನೋಡಿ ಇಲ್ಲಿ ಕಡಲ ತೀರ. ಇವತ್ತು ಉತ್ಸವ ಇತ್ತಲ್ವ, ಹಾಗಾಗಿ ಅಲ್ಲಿ ಅನ್ನದಾನ ಎಲ್ಲ ಮಾಡಿದರು ದೇವಸ್ಥಾನದಲ್ಲಿ. ಅವನಲ್ಲಿ ಹೋಗಲೇಬೇಕು ಅಂತ ಹೇಳ್ತಾ ಹಠ ಮಾಡ್ತಾ ಇದ್ದ. ಹಾಗಾಗಿ ನಮ್ಮ ಮನೆಯವರು ಅವನಿಗೆ ಕರ್ಕೊಂಡು ಹೋಗಿದ್ರು ಬೀಚ್ ಹತ್ರ. ಇಲ್ಲಿ ದೋಣಿನೆಲ್ಲ ಇಟ್ಟಿದ್ದಾರೆ ನೋಡಿ. ನಾನು ಹೊತ್ತಿಗೆ ಎಲ್ಲ ಮುಂದೆ ಹೋಗಲಿಲ್ಲ. ನಮ್ಮ ಮನೆಯವರು ನಮ್ಮ ಮಗನಿಗೆ ಕರ್ಕೊಂಡು ಹೋಗಿದ್ರು ಬೀಚಿಗೆ.
ದೋಣಿ ಎಲ್ಲ ಹೇಗೆ ಇಟ್ಟಿದ್ದಾರೆ ನೋಡಿ. ಹಾಗೇನೆ ಮತ್ತೆ ವಾಪಸ್ ಬಂದ್ವಿ ನಾವು ಮನೆಗೆ ಬರಬೇಕು ಅಂತ. ಇಲ್ಲಿ ಇದು ಹೊರಾಂಗಣ, ಇಲ್ಲಿ ಜಾತ್ರೆಯಲ್ಲಿ ತುಂಬ ಅಂಗಡಿಗಳೆಲ್ಲ ಬರ್ತವೆ. ಇಲ್ಲಿ ನಾವೀಗ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ವಿ. ಆಟೋ ರಿಕ್ಷಾಗಳೆಲ್ಲ ಹೊರಟೋಗಿದ್ವು ನಾವು ಬರೋಷ್ಟರಲ್ಲಿ. ಆಮೇಲೆ ಫೋನ್ ಮಾಡಿ ಕರೆಸಿದ್ರು, ಹಾಗಾಗಿ ಇಲ್ಲೇ ಸ್ವಲ್ಪ ಕೂತ್ಕೊಂಡ್ವಿ. ಇಲ್ಲಿ ಕಬ್ಬಿನ ಹಾಲು ಎಲ್ಲ ಸಿಗುತ್ತೆ ನೋಡಿ. ಕಬ್ಬಿನ ಹಾಲು ತಂಪಾಗಿರೋ ಅದು ಕಬ್ಬಿನ ಹಾಲು ಅಂತ ಕೂಗ್ತಾ ಇದ್ದ ಅವನು. ಇಲ್ಲಿ ದೇವರಿಗೆ ಸಿಂಗಾರ, ದೇವರಿಗೆ ಇಲ್ಲಿರೋ ದೇವರಿಗೆ ಈ ಸಿಂಗಾರನೇ ಪ್ರಾಮುಖ್ಯತೆ ಅಂತ ಹೇಳ್ತಾರಲ್ವ. ಪ್ರತಿಯೊಬ್ಬರು ಈ ಸಿಂಗಾರನ ತಗೊಂಡೇ ಹೋಗಿರ್ತಾರೆ. ಅಡಿಕೆ ಸಿಂಗಾರ, ಆಮೇಲೆ ಹೂವು ಹಣ್ಣು ಕಾಯಿ ಎಲ್ಲ ಇತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಲ್ಲಿ, ತುಂಬ ಸೆಕೆ ಆಗ್ತಾ ಇತ್ತು. ನಂತರ ಒಂದು ಆಟೋ ಬಂತು, ಆಟೋ ಹತ್ಕೊಂಡು ಹೋದ್ವಿ ಬಸ್ ಸ್ಟ್ಯಾಂಡಿಗೆ. ಹೋಗಿ ಭಟ್ಕಳ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಭಟ್ಕಳ ಬಸ್ ಸ್ಟ್ಯಾಂಡ್ ಇದು, ಭಟ್ಕಳ ಬಸ್ ಸ್ಟ್ಯಾಂಡ್ ಇದು. ನಾವು ಬಸ್ಸಲ್ಲಿ ಆಲ್ರೆಡಿ ಬಂದು ಕೂತ್ಕೊಂಡಿದ್ವಿ ಅಂಕೋಲಾ ಬಸ್ಸಿಗೆ. ನಮ್ಮ ಮನೆಯವರು ಕೋಲ್ಡ್ ತಂದಿದ್ರು ನೋಡಿ. ತುಂಬ ಸೆಕೆ ಅಂತ ಒಂದೊಂದು ಕೋಲ್ಡ್ ತಂದು ಕೊಟ್ಟಿದ್ರು. ಈಗ ಮರಳಿದ್ವಿ, ನಾವು ಮನೆಗೆ ಬರ್ತಾ ಇದ್ವಿ. ನೋಡಿ ನಾವು ಕೂತಿರೋ ಬಸ್ಸು ಹೋಗ್ತಾ ಇದೆ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಾನು. ಇದು ಮಿರ್ಜಾನ್ ಬ್ರಿಡ್ಜು, ಕುಮಟಾ ಹತ್ರನೇ ಇರೋದು ಮಿರ್ಜಾನ್ ಬ್ರಿಡ್ಜ್ ಇದು. ಇದು ನೋಡಿ ಗಂಗಾವಳಿ ನದಿ, ಇಲ್ಲೇನೆ ಅದು ಗುಡ್ಡ ಕುಸಿತ ಆಗಿರೋದು ಹಿರೂರ್ ಅಂತ. ಇಲ್ಲಿ ಮುಂದೆ ಹೋಗ್ತಾ ನಿಮಗೆ ಕಾಣಿಸುತ್ತೆ ನೋಡಿ, ನದಿಯಲ್ಲಿ ಮಣ್ಣಿರೋದು ಇದೆ. ಇಲ್ಲಿ ನೋಡಿ ಕಾಣಿಸುತ್ತೆ ನೋಡಿ, ಇಲ್ಲೇ ಇರೋದು, ಇಲ್ಲೇ ಅದು ಗುಡ್ಡ ಕುಸಿತ ಆಗಿರುವಂಥ ಜಾಗ ಮಳೆಗಾಲದಲ್ಲಿ. ಅಂತೂ ಇಂತೂ ನಾವು ಅಂಕೋಲಕ್ಕೆ ಬಂದು ಮುಟ್ಟಾಯಿತು. ಈಗ ಊರು ಸಮೀಪನೇ ಇದ್ದೀವಿ ನಾವು. ಈಗ ಮತ್ತೊಂದು ಬಸ್ ಹತ್ತಿದ್ರೆ ನಮ್ಮ ಊರಿಗೆ ರೀಚ್ ಆಗ್ತೀವಿ. ವಿಡಿಯೋನ ಫುಲ್ ವಾಚ್ ಮಾಡಿದವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.